ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಅವ್ರು ಹೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ನೋಟಿಫಿಕೇಷನ್ ವೀಡಿಯೋ ನಿಮಗೆ ಬರುತ್ತೆ. ಇವತ್ತು ಏನಪ್ಪ ನನ್ನ ಬ್ಲಾಗಲ್ಲಿ ಸ್ಪೆಷಲ್ ಅಂದರೆ ಬೋಟಿ ಮಸಾಲ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ಸೈಡ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಟೀ ಕಾಫಿಗೆ ಸೈಡಾಗಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಗೈಸ್. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಏನೇನು ಬೇಕು ಅಂತ ತೋರಿಸ್ತೀನಿ. ಒಂದು ಈರುಳ್ಳಿ, ಸಾಂಬಾರು ಸೊಪ್ಪು, ಟೊಮೊಟೊ, ನಿಂಬೆಹಣ್ಣು, ಆಮೇಲೆ ಕ್ಯಾರೆಟು, ಆಮೇಲೆ ಕಡಲೆಬೀಜ. ಇದು ಮಸಾಲೆ ಕಡಲೆಬೀಜ. ನಿಮ್ಮ ಮನೇಲಿ ಮಸಾಲೆ ಕಡಲೆಬೀಜ ಇಲ್ಲ ಅಂದರೆ ನಾರ್ಮಲ್ ಕಡಲೆಬೀಜನೇ ಫ್ರೈ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಇದು ಚೌಚೌ, ಚಿಕ್ಕ ಸೇವೆ ಇಲ್ಲ ಚೌಚೌ ಏನಂತಾರೆ ಗೊತ್ತಿಲ್ಲ, ನಾನಂತೂ ಚೌಚೌ ಅಂತೀನಿ. ಅದಾದಮೇಲೆ ಸ್ವೀಟು ಮತ್ತು ಖಾರ, ಇದನ್ನು ಮನೇಲೇ ಮಾಡ್ಕೊಬೋದು ನಾವೆರಡೂ. ಮತ್ತು ಬೋಟಿ. ಈಗ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸಿ. ಸ್ವೀಟು ಇದು ಹುಣಸೆಹಣ್ಣು ಮತ್ತು ಬೆಲ್ಲದಲ್ಲಿ ಮಾಡಿರೋದು. ಇದು ಖಾರ, ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಪುದೀನ, ಬೆಳ್ಳುಳ್ಳಿ ಅವನ್ನೆಲ್ಲ ಹಾಕಿ, ಜೀರ ಎಲ್ಲ ಹಾಕಿ ಇವೆರಡು ಮಾಡಿರೋದು. ಮತ್ತು ಇದು ಬೋಟಿ. ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಬೋಟಿ ಕಟ್ ಮಾಡ್ಕೊತೀನಿ. ಬೋಟಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಂದು ಪರ್ಫೆಕ್ಟಾಗಿ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಹೆಂಗೆ ಬರುತ್ತೆ ಅದನ್ನು ತೋರಿಸ್ತೀನಿ ನೋಡಿ. ಈ ಮಿಡಲಲ್ಲಿ ಕಟ್ ಮಾಡ್ಕೊಬೇಕು. ಈ ಥರ ಈ ಥರ ಕಟ್ ಮಾಡ್ಕೊಬೇಕು. ಇದು ಅಪ್ಪ ಮಾಡೋದು ಯಾವಾಗಲೂ, ನಾನು ಫಸ್ಟ್ ಟೈಮ್ ಮಾಡಿರೋದು. ಈ ಥರ ಮಿಕ್ಕಿದ ಏನು 4 ಇದೆಯಲ್ಲ ಇದೇ ಥರ ಕಟ್ ಮಾಡ್ಕೊಬೇಕು. ಈಗ ನೋಡಿ, ಈ ಥರ 4-5 ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದರ ಮೇಲ್ ಪಾರ್ಟ್ನ ಇಲ್ಲಿ ಇಟ್ಟಿದ್ದೀನಿ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ಗಳಿದೆಯಲ್ಲ ಇವನ್ನೆಲ್ಲನೂ ಯಾವ ಥರ ಒಂದಕ್ಕೆ ಮಸಾಲೆ ಮಾಡ್ಕೊಳ್ಳೋದು ತೋರಿಸಿ. ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಕ್ಯಾರೆಟ್ನ ನೀಟಾಗಿ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಅದಾದಮೇಲೆ ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊತೀನಿ. ಅದಾದಮೇಲೆ ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣ, ಅರ್ಧ ನಿಂಬೆಹಣ್ಣ ಹಿಂಡ್ಕೊತೀನಿ ನಾನು. ಒಂದು ನಿಂಬೆಹಣ್ಣು ಅಲ್ಲಿ ತೋರಿಸಿದ್ದೀನಿ ನಿಮಗೆ. ಗೈಸ್, ಈಗ ನಿಂಬೆಹಣ್ಣ ನೀಟಾಗಿ ಹಿಂಡ್ಕೊಂಡಿದ್ದೀನಿ. ಈಗ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಇದಕ್ಕೆ ಸ್ವೀಟ್ನ ಹಾಕ್ಕೊತೀನಿ. ಒಂದು 3 ಸ್ಪೂನೇ ಹಾಕ್ಕೊತೀನಿ. ನಮ್ಮ ಮನೇಲಿ ಸ್ವೀಟ್ ತುಂಬ ಜಾಸ್ತಿ ತಿಂತಾರೆ, ಹಾಗಾಗಿ ಒಂದು 3 ಸ್ಪೂನ್ ಸ್ವೀಟ್ ಹಾಕ್ಕೊತೀನಿ. ಮತ್ತು ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ, 1 ಸ್ಪೂನು. ಅದಾದಮೇಲೆ ಒಂದು ಅರ್ಧ ಹಾಕ್ಕೊತೀನಿ ಅಷ್ಟೇ, ಖಾರನ ಜಾಸ್ತಿ ಹಾಕ್ಕೊಳ್ಳಲ್ಲ. ಅದಾದಮೇಲೆ ಏನು ಕಡಲೆಬೀಜ ಇದೆಯಲ್ಲ, ಇದನ್ನು ಮಸಾಲೆ ಕಡಲೆಬೀಜನ ಇದನ್ನು ಹಾಕ್ಕೊತೀನಿ. ನೆಕ್ಸ್ಟು ನೀಟಾಗಿ ಎಲ್ಲನೂ ಇದು ಮಾಡ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ಗಾಯ್ಸ್, ಈಗ ಇದು ಮಸಾಲೆ ರೆಡಿಯಾಗಿದೆ. ಈಗ ಬೋಟಿ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಈ ಬೋಟಿಗೆ ನಾನು ಸರ್ವ್ ಮಾಡ್ಕೊತೀನಿ. ಏನು ಮಸಾಲೆ ಮಾಡಿದ್ನಲ್ಲ ಅದನ್ನ ಈ ಥರ ಹಾಕ್ತೀನಿ. ನಿಧಾನಕ್ಕೆ ಎಲ್ಲ ಬೋಟಿಗೂ ನಿಧಾನಕ್ಕೆ ಫುಲ್ ಫಿಲ್ ಆಗಂಗೆ ಸರ್ವ್ ಮಾಡ್ಕೊಳ್ಳಿ. ಫುಲ್ ಫಿಲ್ ಆಗಂಗೆ ಸರ್ವ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು, ಬೇಗ ಸರ್ವ್ ಮಾಡಿಕೊಂಡು ಬೇಗನೆ ತಿನ್ನಬೇಕಾಗುತ್ತೆ, ಇಲ್ಲ ಏನಾಗುತ್ತಮ್ಮ, ಬೋಟಿ ಕೆಳಗಡೆ ಇದಾಗುತ್ತೆ, ಮೆತ್ತಗಾಗುತ್ತೆ. ಹಾಗಾಗಿ ಬೇಗನೆ ಸರ್ವ್ ಮಾಡಿಕೊಂಡು ಬೇಗ ಬೇಗ ತಿನ್ನಬೇಕಾಗುತ್ತೆ. ಬೇಗ ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮಂಗೆ ಮಾಡಿಕೊಡಿ. ಹೆಣ್ಮಕ್ಳು ಗಂಡು ಮಕ್ಕಳು ಸಾಯಂಕಾಲ ಒಂದು 5 ಗಂಟೆ ಹಂಗೆ ಕಾಫಿಗೆ ಈ ಥರ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ, ಎಮ್ಮೆಯಾಗಿರುತ್ತೆ, ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಇದು. ಕಾಫಿ ಮಾಡಿ ನಿಮ್ಮ ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇರ್ತಾರಲ್ಲ ಅವಾಗ ಮಾಡಿಕೊಡಿ. ನಾನು ಇದನ್ನು ಮಾಡಿದ್ದೀನಿ ನೋಡಿ ಅಂತ ಹೇಳಿ ಅವ್ರು ತುಂಬ ಖುಷಿ ಪಡ್ತಾರೆ, ಕುತ್ಕೊಂಡು ತಿಂತಾರೆ. ನನ್ನ ಮಗಳು ಮಾಡಿದ್ದಾಳೆ, ನನ್ನ ಮಗ ಮಾಡಿದ್ದಾಳೆ ಅಂತ. ಈಗ ಹಿಂಗೆ ಫಿಲ್ ಆಗಿದೆ, ಎಲ್ಲದಕ್ಕೂ ಫಿಲ್ ಮಾಡಿದ್ದೀನಿ ಗೈಸ್, ನೀಟಾಗಿ ಕ್ಲೀನಾಗಿ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಪ್ಲೇಟ್ ಒಂದು ಸ್ವಲ್ಪ ಚಿಕ್ಕದಾಗ್ಬಿಡ್ತು, ಅದಕ್ಕೆ ನೀಟಾಗಿ ಕಾಣಿಸ್ತಾ ಇಲ್ಲ. ಈಗ ಇದು ಏನಿದೆಯಲ್ಲ ಇದಕ್ಕೆ
ಏನು ಚೋಚೋ ಇದೆಯಲ್ಲ ಈ ಚೋಚೋನ ಇದ್ರ ಮೇಲೆ ಹಾಕ್ತೀನಿ ನೀಟಾಗಿ. ಈ ಥರ ಸರ್ವ್ ಮಾಡ್ಕೊಳ್ಳಿ. ಈ ಸರ್ವ್ ಮಾಡ್ಕೊಂಡಾದಮೇಲೆ ನೀವು ಈ ಥರ ಏನು ಫಸ್ಟ್ ಭಾಗ ಏನು ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನ ಈ ಥರ ನೀಟಾಗಿ ಹಾಕೊಂಬನ್ನಿ. ಈ ಥರ ಹಾಕ್ಕೊಳ್ಳಿ. ಈಗ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ, ನೋಡೋಣ ಏನಂತಾರೆ ತಿನ್ಬಿಟ್ಟು ಅಂತ ನೋಡೋಣ ಬನ್ನಿ ಗೈಸ್. ನಮ್ಮಮ್ಮ ಇಲ್ಲಿದ್ದಾರೆ. ತಾ ತಣ್ಣೀನು ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ ತಡಿ. ನೆನೀತು ಬೇರೆ. ನೀವು ಅಷ್ಟೋ ತನಕ ಮಾಡಿದರೆ ಟೈಮ್ನ ಓವರ್ ಮಾಡ್ಕೊಬಿಟ್ವಿ ನಾವು. ಟೇಸ್ಟ್ ಎಲ್ಲ ಹೆಂಗೈತೆ? ಚೆನ್ನಾಯ್ತಾ? ಎಲ್ಲ ಹೆಂಗೈತೆ? ಸಕ್ಕತ್ತೈತೆ. ಚೆನ್ನಾಗೈತೆನಾ? ಇದೇನೋ ನಂದಿನಿ ಕ್ರೀಮ್ ಬನ್ ಅಂತೆ 15 ರೂಪೀಸ್ ಒಂದು ಪ್ಯಾಕೇಜಿಂಗಾಗಿ ಬಂದಿದೆ. ನಮ್ಮ ಮನೆಯವರು ಇಚ್ಚಿದಕ್ಕೆ ಸ್ವೀಟ್ ಸಖತ್ ಕೇಳ್ತೀನಲ್ಲ ಅಂತ ಇದೆರಡು ತೊಗೊಬಂದಿದ್ದಾರೆ ಬೇರೆ ಬೇರೆ ಫ್ಲೇವರ್ದು. ಹೆಂಗಿದೆನೋ ಗೊತ್ತಿಲ್ಲ. ಗೈಸ್, ಈ ಶಾರ್ಟ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಹೊಸ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಇಷ್ಟೋ ತನಕ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರನೇ ಸಪೋರ್ಟ್ ಮಾಡಿ ಅಂತ. ವಿಶ್ವಾಸಕ್ಕೆ ಬೆಲೆ ಕೊಡಿ ಗೈಸ್, ಪ್ಲೀಸ್. ದುಡ್ಡಿಗೆ ಯಾರು ಬೆಲೆ ಕೊಡಬೇಡಿ. ದುಡ್ಡಿರೋರಿಂದೇ ಓಡ್ತಾರೆ ಜನಗಳು. ದುಡ್ಡಿದ್ರೆ ಅವ್ರ ಜೊತೆ ಎಲ್ಲದಕ್ಕೂ ಏನು ಹೇಳ್ತಾರೆ ಅದು ನಂಗೆ ಬರೋಲ್ಲ, ಹೋಗ್ತಾರೆ ಅವ್ರ ಜೊತೆ. ಯಾರಿದ್ರೆ ಅವರು ಯಾವುದಕ್ಕೆ ಕರೀಲಿ, ಅವ್ರ ಮನೆ ಒಂದು ಫಂಕ್ಷನ್ ಮಾಡ್ತಾ ಇರ್ತಾರೆ, ಒಂದು ಯಾವ್ದು ಕರುವ ಬನ್ನಿ ಅಂದರೆ ಕರೆದ್ರೆ ಸಾಕು, ದುಡ್ಡಿರೋರು ಹೋಯ್ತಾರೆ. ನಮ್ಮಂಥ ಬಡವರು ಬನ್ನಿ ನಮ್ಮ ಜೊತೆನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅದಕ್ಕೆ ಇದಕ್ಕೆ ಅಂತಂದರೆ ಬರೋಲ್ಲ. ಏಕೆಂದರೆ ಟೈಮ್ ಇಲ್ಲ ಅಂತ ನಮ್ಮಂಥ ಬಡವ್ರಿಗೆ ಹೇಳ್ತಾರೆ. ದುಡ್ಡಿರೋರು ಯಾರು ಇರ್ತಾರೆ ಅವ್ರಂಥವ್ರಿಗೆ ಬೆಲೆ ಕೊಡ್ತಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಪ್ಲೀಸ್ ಯಾರೇ ಆಗಿರ್ಬೋದು, ಒಂದು ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿರು ಯಾರೇ ಇರ್ಬೋದು, ದುಡ್ಡಿಗೆ ಬೆಲೆ ಕೊಡಬೇಡಿ ದಯವಿಟ್ಟು. ಪ್ರೀತಿ ಮನುಷ್ಯತ್ವಕ್ಕೆ ಬೆಲೆ ಕೊಡಿ. ಲೈಫ್ ಲಾಂಗ್ ಉಳಿಯುತ್ತೆ. ಎಲ್ಲರೂ ಒಂದೇ ಥರ ನೋಡಿ, ಒಬ್ರು ಒಂಥರ ನೋಡಬೇಡಿ. ಈಗ 5 ಜನ ಹೆಣ್ಮಕ್ಳು ಇರ್ತಾರೆ ಅಂತ ತಿಳ್ಕೊಳ್ಳಿ, ಆದ್ರೆ ಒಬ್ರನ್ನೊಂಥರ ನೋಡಬೇಡಿ, ಒಬ್ರನ್ನೊಂಥರ ನೋಡಬೇಡಿ. ಅವಳಿಗೆ ಹೋಗಿ ಸಪೋರ್ಟ್ ಮಾಡಲಿಲ್ಲ ಅಂದಮೇಲೆ ಇನ್ನೊಬ್ಳಿಗೂ ಮಾಡಬಾರ್ದು ಅನ್ನೋದು ಅವರಲ್ಲಿ ಇರಬೇಕು. ನನಗೆ ಟೈಮ್ ಇಲ್ಲ, ನಾನು ನಿದ್ದೆ ಮಾಡಬೇಕು, ಅವ್ರು ಕರ್ಕೊಂಡು ಹೋಗು ಅಂತ ಬಡಿಸ್ತಂದವ್ರಿಗೆ ಹೇಳ್ತಾರೆ. ಅದೇ ಶ್ರೀಮಂತರಿಗೆ ಆ ಥರ ಹೇಳಲ್ಲ, ಅವ್ರ ಜೊತೆ ಹೋಗಕ್ಕೆ ಇಷ್ಟಪಡ್ತಾರೆ. ಆ ಥರ ದಯವಿಟ್ಟು ಯಾರೂ ಮಾಡಬೇಡಿ. ನನ್ನ ಸಂಸಾರ, ನನ್ನ ಫ್ಯಾಮಿಲಿಲಿ ಅದು ನಡೆದೈತೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಲಾಸ್ಟಲ್ಲಿ ನಾನು ಹಂಚ್ಕೊತಾ ಇರೋದು. ಆ ಥರ ಮಾಡಬೇಡಿ ಪ್ಲೀಸ್, ಯಾರಿಗೂ ಆ ಥರ ಮಾಡಬೇಡಿ. ಹೆಣ್ಮಕ್ಳು ತಡೆಯಲ್ಲ, ನೋವನ್ನ ಅನುಭವಿಸ್ತಾರೆ. ನಾವು ಕರೆದಿದ್ದಕ್ಕೆ ಬರಲಿಲ್ಲ ನಮ್ಮ ಜೊತೆ, ಅದೇ ದುಡ್ಡಿರೋರ ಜೊತೆ ಹೋದ್ರು ಅಂತ ಆ ಥರ ಭೇದ ಭಾವ ದಯವಿಟ್ಟು ಮಾಡಬೇಡಿ. 5 ಹೆಣ್ಮಕ್ಳೇ ಇರ್ಬೋದು, 3 ಹೆಣ್ಮಕ್ಳೇ ಇರ್ಬೋದು, 4 ಹೆಣ್ಮಕ್ಳೇ ಇರ್ಬೋದು, ಅವ್ರ ಮನೆ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಒಂದೇ ಥರ ನೋಡಿ ಹೆಣ್ಮಕ್ಳು. ನಮ್ಮಮ್ಮ ಏನಾರು ಅಂದಿದ್ರು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಿಮ್ಮನ್ನ ಫ್ಯಾಮಿಲಿ ಟೈಪ್ ಟ್ರೀಟ್ ಮಾಡೋದಕ್ಕೆ ಈ ಥರ ಮಾತಾಡ್ತಿದ್ದಾರೆ. ನಮ್ಮ ಕಡೆಯಿಂದ ಏನಾರು ತಪ್ಪಾಗಿದ್ರೆ ರಿಯಲಿ ಸಾರಿ. ಇದೇ ಥರ ಹೊಸ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಏನಕ್ಕೆ ಅಂತಂದರೆ ನಮ್ಮ ಬ್ಲಾಗ್ ನೋಡ್ತಾ ಇರೋರು ಅಣ್ಣ ತಮ್ಮದಿರು ಇರ್ತಾರೆ, ಅಕ್ಕ ತಂಗಿರು ಯಾರೋ ಇರ್ತಾರೆ, ಅವ್ರ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಒಂದೇ ಏನು ಹೇಳೋದು ಅಂದರೆ, ಫ್ಯಾಮಿಲಿ ಯಾರ್ಯಾರು ಇದ್ದೀರಾ ಅವ್ರಿಗೆ ಒಂದೇ ಒಂದು ಹೇಳೋದು ಅಂದರೆ, ನಮ್ಮನ್ನ ಬ್ಲಾಗ್ ಯಾರ್ಯಾರು ಫ್ಯಾಮಿಲಿಯನ್ಸ್ಗಳು ನೋಡ್ತೀರಾ, ಅಣ್ಣ ತಮ್ಮ ತಂಗಿ ಅಣ್ಣ ಯಾರೇ ಇರ್ಬೋದು, ದಯವಿಟ್ಟು ದುಡ್ಡಿಗೆ ಬೆಲೆ ಕೊಡಬೇಡಿ. ದುಡ್ಡು ಯಾವತ್ತೂ ಇರಲ್ಲ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಮೇಲಿರೋರು ಕೆಳಗಡೆ ಬರಬೇಕು, ಕೆಳಗಡೆ ಇರೋರು ಮೇಲಿರಬೇಕು. ದುಡ್ಡು ಇರೋದು ಯಾವತ್ತೂ ಶಾಶ್ವತವಾಗಿ. ದುಡ್ಡು ನಮ್ಮ ಹತ್ರ ಇರಲ್ಲ. ದುಡ್ಡನ್ನು ಬಿಟ್ಟು ನಾವು ಮಣ್ಣಿಗೆ ಹೋಗಬೇಕಾಗತ್ತೆ. ದುಡ್ಡನ್ನು ತೊಗೊಂಡು ನಾವು ಮಣ್ಣಿಗೆ ಹೋಗೋಕ್ಕಾಗಲ್ಲ. ಹಂಗಾಗಿ ಪ್ರೀತಿ, ವಿಶ್ವಾಸ, ಮಾನ, ಮರ್ಯಾದೆಗೆ ಸ್ವಲ್ಪ ಬೆಲೆ ಕೊಡಿ ಅಂತ ಕೇಳ್ಕೊತೀನಿ ನಾನು ಅಷ್ಟೇ. ನಿಮಗೆ ಹೇಳ್ತಾ ಇಲ್ಲ, ಯಾರಿಗೆ ಅರ್ಥ ಆಗಬೇಕು ನನ್ನ ಬ್ಲಾಗ್ ನೋಡಿ ಅವ್ರಿಗೆ ಅರ್ಥ ಆಗುತ್ತೆ. ನನ್ನ ವ್ಯೂವರ್ಸ್ಗಳಿಗೆ ನಾನು ಒಂದು ಹೇಳ್ತಿರೋದಂದ್ರೆ ಒಂದು ಸ್ಮಾಲ್ ಪಾಯಿಂಟ್ ಹೇಳ್ತಿದ್ದೀನಿ. ದಯವಿಟ್ಟು ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಅಣ್ಣ ತಮ್ಮ ಯಾರೇ ಇದ್ದರೂ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡಿ.
ದುಡ್ಡು ಒಬ್ರ ಹತ್ರ ದುಡ್ಡಿದೆ ಅಂತ ದುಡ್ಡಿಂದೆ ಹೋಗೋದು, ಅವ್ರ ಹತ್ರ ದುಡ್ಡಿದೆ ಅಂತ ಅವ್ರನ್ನ ಚೆನ್ನಾಗಿ ಮಾತಾಡ್ಸೋದು, ದುಡ್ಡು ಇಲ್ಲದೆ ಇರೋರನ್ನ ಕೀಳಾಗಿ ನೋಡೋದು, ಅದರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ದೇವ್ರು ಎಲ್ಲರನ್ನೂ ನೋಡ್ತಾ ಇರ್ತಾನೆ, ಯಾರನ್ನೂ ನೋಡ್ದಲೇ ಇರಲ್ಲ. ಮೇಲಿದ್ದವ್ರು ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರ ಮೇಲೆ ಹೋಗಲೇಬೇಕು. ನಿಯತ್ತಾಗಿ ದುಡಿತಾ ಇದ್ದೀವಿ, ನಿಯತ್ತಾಗಿದ್ದೀವಿ, ಹಂಗಾಗಿ ದೇವ್ರು ಯಾವತ್ತಿದ್ರೂ ಒಳ್ಳೇದು ಮಾಡೇ ಮಾಡ್ತಾನೆ. ಯಾವ ಥರ ಹೆಂಗೆ ದುಡ್ದಿದ್ದಾರೆ ಅವ್ರನ್ನೂ ದೇವ್ರು ಹೆಂಗೆ ಮಾಡಬೇಕು ಅದನ್ನು ಮಾಡೇ ಮಾಡ್ತಾನೆ. ಅಷ್ಟೇ ಹೇಳ್ತೀನಿ ಈ ಬ್ಲಾಗಲ್ಲಿ. ಇಷ್ಟೋ ತನಕ ನಾನು ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಹೊಸ ಒಂದು ವೀಡಿಯೋದೊಂದಿಗೆ ಸಿಗ್ತೀವಿ. ಬಾಯ್ ಗಾಯ್ಸ್, ಲವ್ ಯು ಆಲ್.